ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ ಎ.ಪಿ.ಎನ್. ಸ್ವಾಮಿಯವರ ಶಿಷ್ಯ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಕೊನೆಯ ಭಾಗದಲ್ಲಿದ್ದೀವಿ ಅಂತ ಅಂದರೆ ಈಗ ಕೃಷ್ಣನನ್ನು ಎಬ್ಬಿಸುವಂತಹ ಒಂದು ಸರದಿ ಇವತ್ತಿನ ಪಾಶುರದಲ್ಲಿ ಈಗಾಗಲೇ ಎಲ್ಲರ ಮೂಲಕ ಎಲ್ಲರನ್ನ ಅಪ್ರೋಚ್ ಮಾಡಿ ಈ ಒಬ್ಬೊಬ್ಬರನ್ನ ಎಬ್ಬಿಸ್ತಾ ಬಂದು ಶ್ರೀಕೃಷ್ಣನನ್ನು ನೆನ್ನೆಯ ಪಾಶುರದಲ್ಲೇ ಗೋದಾದೇವಿ ಎಬ್ಬಿಸೋದಕ್ಕೆ ಪ್ರಯತ್ನ ಪಟ್ಟಳು. ಇವತ್ತು ಈ ಪಾಶುರದಲ್ಲಿ ಶ್ರೀಕೃಷ್ಣನನ್ನು ಫೈನಲಿ ಎಬ್ಬಿಸೋದಕ್ಕೆ ಶ್ರೀಕೃಷ್ಣ ಇದರಿಂದ ಹೇಳ್ತಾನ ಇಲ್ವಾ ಅನ್ನೋದು ಮುಂದಿನ ಪಾಶುರದಲ್ಲಿ ನಮಗೆ ತಿಳಿಯುತ್ತೆ. ಆ ರೀತಿ ಶ್ರೀಕೃಷ್ಣನನ್ನೇ ಡೈರೆಕ್ಟಾಗಿ ಎಬ್ಬಿಸುವಂತಹ ಒಂದು ಪಾಶುರ ಇವತ್ತಿನ ಪಾಶುರ. ಅದೇ ತಿರುಪ್ಪಾವೈನ 22ನೇ ಪಾಶುರ. ಅಂಗಣ್ಮ ஞாலத்தரசர் அபிமான பங்கமாய் வந்து நின் பள்ளிக்கட்டிழ்கீழே சங்கம் இருப்பார் போல் வந்து தலைப்பேதோம் கிங்கிணி வாய் செய்த தாமரை பூ போலே செங்கண் சிரிச்சிறிதே எம்மேல் விழியாவோ திங்களும் ஆதித்யனும் எழுந்தார் போல் அங்கண் இரண்டும் கொண்டு எங்கள் மேல் நோக்குதியேல் ಎಂಗಳ್ ಮೇಲ್ ಶಾಪಂ ಇಳಿಂದೇಲೋರ್ ಎಂಪಾವಾಯ್ ಅನ್ನುವಂತಹ ಈ 22ನೇ ಪಾಶುರದಲ್ಲಿ ಗೋದಾದೇವಿ ಆ ಶ್ರೀಕೃಷ್ಣನ ಗುರುತಿನ ಚೀಟಿಯಂತಿರುವ ಅವನ ಕಣ್ಣುಗಳು ಅದನ್ನು ಇಲ್ಲಿ ಹಾಡ್ತಾ ಇದ್ದಾಳೆ. ಆ ರೀತಿಯಾಗಿ ಆ ಕಣ್ಣುಗಳು ಅಷ್ಟು ಸುಂದರವಾಗಿದೆಯಂತೆ. ಅರ್ಧ ವಿಕಸಿತವಾದಂತಹ ಒಂದು ಕಮಲ, ಆ ಕಮಲದ ದಳಗಳಂತೆ ನಸು ಕೆಂಪಾದ ಒಂದು ಬಣ್ಣಕ್ಕೂ ಇಲ್ಲಿ ಕಮಲದ ಕಂಪ್ಯಾರಿಸನ್, ಅದರ ಜೊತೆಗೆ ಆ ಕಣ್ಣುಗಳ ಒಂದು ಸ್ಟ್ರಕ್ಚರ್ ಶೇಪ್ಗೂ ಆ ಕಮಲದ ಕಂಪ್ಯಾರಿಸನ್. ಆ ರೀತಿಯಲ್ಲಿ ಈ ಕಮಲದ ಕಂಪ್ಯಾರಿಸನ್ನ ಕೊಟ್ಟು ಅಂಥ ಕಣ್ಣುಗಳನ್ನು ಉಳ್ಳ ಶ್ರೀಕೃಷ್ಣನೇ ನೀನು ಸ್ವಲ್ಪವಾಗಿ ಹೇಗೆ ಆ ಅರ್ಧ ವಿಕಸಿತ ಕಮಲ ಇದೆಯೋ ಆ ರೀತಿಯಾಗಿ ಸ್ವಲ್ಪವಾಗಿ ಕಣ್ಣನ್ನು ತೆರೆದು ನೀನು ನಿನ್ನ ಕಟಾಕ್ಷವನ್ನು ಸೂರ್ಯ ಚಂದ್ರರಂತೆ ಇರುವ ಒಂದೊಂದು ಕಣ್ಣುಗಳನ್ನು ತೆರೆದು ನಿನ್ನ ಕಟಾಕ್ಷವನ್ನು ನಮ್ಮ ಮೇಲೆ ಬೀರಬಾರದೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ಕೇಳ್ತಾ ಇದ್ದಾಳೆ. ಇದೇ ನಾವು ಮೊದಲ ಪಾಶುರದಲ್ಲಿ ನೋಡಿದ್ರೆ, ಮೊದಲ ಪಾಶುರ ಅಲ್ಲ ತನಿಯನ್ನಲ್ಲಿ ನೋಡಿದ್ರೆ ನೀಳಾತುಂಗ ಸ್ತನಗಿರಿ ತಟಿ ಅನ್ನುವಂತಹ ತನಿಯನ್ನಲ್ಲಿ ಇಲ್ಲಿ ಗೋದಾದೇವಿನ ನಮಸ್ಕಾರ ಮಾಡ್ತಾ ಇದ್ದೇವೆ. ಆದರೆ ಆ ನೀಳಾದೇವಿ ನಮ್ಮ ಪಾಪಗಳನ್ನು ಭಗವಂತ ನೋಡಬಾರ್ದು ಅಂತ ಹೇಳಿ ಆ ಭಗವಂತನ ಕಣ್ಣನ್ನು ಮುಚ್ಚಿದ್ದಾಳೆ. ಆದರೆ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಗೋದಾದೇವಿ ತನ್ನ ದಯೆಯಿಂದ ಆ ಭಗವಂತನ ಕಣ್ಣುಗಳು ತೆಗಿಬೇಕು, ಅದರಿಂದ ನಮ್ಮ ಮೇಲಿರುವಂತಹ ಶಾಪಗಳು ಹೋಗಬೇಕು ಅಂತ ಹೇಳಿ ಇದರಲ್ಲಿ ಹಾಡಿ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಒಬ್ಬೊಬ್ಬರ ದಯೆ ಒಂದೊಂದು ರೀತಿಯಲ್ಲಿ. ಈ ಪಾಶುರದ ಇನ್ನೂ ಹಲವಾರು ವಿಶೇಷವಾದ ಅರ್ಥಗಳನ್ನು ನೀವು ತಿಳಿಬೇಕಾದರೆ ಇಂದು ಸಂಜೆ ಮೈಸೂರಿನ ಆಂಡಾಳ್ ಮಂದಿರ 6ರಿಂದ 7:30 ತಾವೆಲ್ಲರೂ ಬಂದರೆ ತಮಗೆ ಈ ಪಾಶುರದ ವಿಶೇಷವಾದ ಅರ್ಥಗಳನ್ನು ತಾವೆಲ್ಲರೂ ತಿಳಿಬೋದು. ಧನ್ಯವಾದ.